ನಿನ್ನ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹಿಂಸೆ ಪಡಿಸ್ಕೋಸ್ಕರ ಯಾವತ್ತೂ ನಾವು ಒಳ್ಳೆಯದನ್ನೇ ಹರ್ಸಕ್ಕೆ ಹೋಗೋದಿಲ್ಲ. ಪ್ರಾರ್ಥನೆ ಮಾಡೋಕ್ಕೆ ಹೇಗೆ ಸಾಧ್ಯ? ಅವರಿಗೆ ಒಳ್ಳೆಯದನ್ನ ಬಯಸೋಕ್ಕೆ ಹೇಗೆ ಸಾಧ್ಯ? ಆದರೆ ಸ್ವಾಮಿ ಹೇಳುವಂಥದ್ದು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಸೊ ಇಟ್ ಈಸ್ ಅನಾದರ್ ಲೆವೆಲ್. ಅಂದರೆ ಮತ್ತೊಂದು ಹಂತದಲ್ಲಿ ದೇವರು ನಮಗೆ ಸವಾಲನ್ನು ಹಾಕ್ತಾ ಇದ್ದಾನೆ. ನೀವು ವಿಭಿನ್ನವಾಗಿ ಬದುಕಲಿಕ್ಕೆ ಸಾಧ್ಯವಾ? ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡ್ತಾರಲ್ವಾ? ನಮಗೆ ಪ್ರೀತಿ ಮಾಡುವಂಥವ್ರನ್ನ ನಾವು ಪ್ರೀತಿ ಮಾಡಿದ್ರೆ ಉಪಯೋಗ ಏನಿದೆ? ಇದನ್ನೇ ನಾವು ಲೂಕನ ಸುವಾರ್ತೆ 6ನೇ ಅಧ್ಯಾಯದಲ್ಲೂ ಸಹ ನಾವು ನೋಡ್ತೇವೆ. ನಾವು ವಿಭಿನ್ನವಾಗಿ ಬಾಳಲಿಕ್ಕೆ ಸಾಧ್ಯವಾ? ಇದು ಒಂದು ಸವಾಲೆ, 100% ಗ್ಯಾರಂಟಿ. ಇದು ಒಂದು ಸವಾಲೆ. ಆದರೆ ಆ ಸವಾಲನ್ನು ಎದುರಿಸಿ ವಿಭಿನ್ನವಾಗಿ ನಮ್ಮಿಂದ ಬದುಕಲಿಕ್ಕೆ ಸಾಧ್ಯವಾ? ಇದು ನಮ್ಮ ಮುಂದೆ ದೇವರು ಇಡ್ತಿರುವಂಥ ಒಂದು ಪಂಥಾಹ್ವಾನವಾಗಿದೆ.